ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಟೈಮ್ ನಾನು ಮನೆಗೆ ಹೋಗಿ ಬರುವಾಗ ಮಲ್ಪೆಯಿಂದ ಸ್ವಲ್ಪ ಫ್ರೆಶ್ ಆಗಿರುವಂಥ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡ್ಕೊಂಡು ಬಂದಿದ್ದೆ. ನನಗೆ ಅಂತೂ ಫಿಶ್ ಅಂದರೆ ತುಂಬ ಇಷ್ಟ. ನೋಡ್ಬೋದು ನೀವು, ಮೀನು ಸಹ ಬಹಳ ಫ್ರೆಶ್ ಆಗಿತ್ತು. ಈಗ ಮಳೆ ಟೈಮಿಗೆ ಓಡದ ಮೀನು, ಚಿಕ್ಕ ಚಿಕ್ಕ ಮೀನು ಅಂತೇಳಿ ತುಂಬ ಫ್ರೆಶ್ ಆಗಿ ಬರ್ತದೆ. ಹಾಗೇನೆ ಬರುವಾಗ ಅಪ್ಪ ಹಲಸಿನ ಹಣ್ಣಿನ ಗಟ್ಟಿ ಕೊಟ್ಟಿದ್ರು, ಅದನ್ನು ಸಹ ಇಟ್ಕೊಂಡು ಬಂದಿದೆ. ಅದರೊಟ್ಟಿಗೆ ಸ್ವಲ್ಪ ನಿನ್ನೆ ರಾತ್ರಿ ಮಾಡಿದಂಥ ನಾಟಿ ಕೋಳಿಯ ಸಾರು ಸಹ ಇತ್ತು. ಸೊ ಒಟ್ಟಿಗೆ ಮಧ್ಯಾಹ್ನದ ಫುಡ್ಡಿಗೆ ಇದಿಷ್ಟು ಸಾಕು ಅಂತೇಳಿ ರೆಡಿ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಸ್ವಲ್ಪ ಗಂಜಿ ಮಾಡ್ಕೊಂಡ್ವಿ. ಮೀನನ್ನು ನೋಡುವಾಗಲೇ ಖುಷಿ ಆಗ್ತದೆ, ತುಂಬ ಫ್ರೆಶ್ ಉಂಟು ಮೀನು. ಚಿಕ್ಕ ಚಿಕ್ಕದು ಮಾಡಲಿಕ್ಕೆ ಕಿರಿಕಿರಿ. ನನ್ನ ಫ್ರೆಂಡ್ ಮಾಡಿ ಕೊಟ್ಲದನ್ನು, ಅವಳಿಗೆ ಥ್ಯಾಂಕ್ಸ್. ಅದೇ ರೀತಿಯಾಗಿದ್ದು ಎಟ್ಟಿ ಇದ್ದದನ್ನೆಲ್ಲ ನಾನು ಹೆಕ್ಕಿ ಸಪ್ರೇಟ್ ಆಗಿಟ್ಟೆ. ಯಾಕೆ ಹೇಳಿದರೆ ನನ್ನ ಹಸ್ಬೆಂಡಿಗೆ ಎಟ್ಟಿ ಅಂದರೆ ತುಂಬ ಇಷ್ಟ. ಅದರಿಂದ ಏನಾದರೂ ಒಂದು ಅವರಿಗೆ ಮಾಡಿ ಕೊಡಬೇಕು ಅಂತೇಳಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿದೆ. ನಾವು ಬೇಗ ಮಾಡ್ತೇವೆ. ಅಷ್ಟೊತ್ತಾಗುವ ನನ್ನ ತಮ್ಮನ ಕಾಲ್ ಬಂತು. ಅವನು ಮಂಗಳೂರಿಗೆ ಬಂದು ಹೋಗ್ತೇನೆ ಅಂತೇಳಿ. ಸೊ ಎಂತಪ್ಪ ಅವನಿಗೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಲ್ಲ ಅಂತೇಳಿ ಯೋಚನೆ ಮಾಡುವಾಗ ಅತ್ತೆ ಹೇಳಿದರು, ನೀನು ತೆಗೆದಿಟ್ಟಂಥ ಎಟ್ಟಿ ಉಂಟಲ್ಲ ಅದರಲ್ಲಿ ಏನಾದರೂ ಮಾಡು ಅಂತ. ಸೊ ಅಲ್ಲಿಗೆ ಒಂದು ಎಟ್ಟಿ ಬಿರಿಯಾನಿ ಟೈಪ್ ಇದು ಪ್ರಿಪರೇಷನ್ ಮಾಡಿಕೊಂಡೆ. ಬಂದಾಗ ಅವನಿಗೆ ಮಧ್ಯಾಹ್ನದ ಹೊತ್ತಿಗೆ ಬರ್ತೇನೆ ಹೇಳಿದ. ಸೊ ಅವನು ಬರುವಷ್ಟು ಹೊತ್ತಿಗೆ ರೆಡಿ ಮಾಡಿಕೊಳ್ಳುವ ಅಂತೇಳಿ ಬೇಗ ಬೇಗ ಎಟ್ಟಿ ಬಿರಿಯಾನಿಗೆಲ್ಲ ಪ್ರಿಪರೇಷನ್ ಮಾಡಿ ಒಂದು ಸಿಂಪಲ್ ಆಗಿರುವಂಥ ಎಟ್ಟಿಯ ಬಿರಿಯಾನಿಯನ್ನು ರೆಡಿ ಮಾಡಿ ಇಟ್ಕೊಂಡೆ. ಅದರೊಟ್ಟಿಗೆ ಸ್ವಲ್ಪ ಸೆಂಡಿಗೆ ಫ್ರೈ ಮಾಡಿ ಕೊಡುವ ಅಂತ, ಒಳ್ಳೆ ಆಗ್ತದೆ. ಎಟ್ಟಿ ಬಿರಿಯಾನಿ ರೆಡಿ ಆಗ್ತಾ ಇದ್ದ ಹಾಗೆ ನನ್ನ ತಮ್ಮ ಸಹ ಬಂದ ಅಷ್ಟೊತ್ತಿಗೆ. ಸೊ ಬಂದ ಅತ್ತೆ ಹತ್ರ ಎಲ್ಲ ಮಾತಾಡಿ ನಾನು ಬೈಕ್ ಎಲ್ಲಿಟ್ಟಿದ್ದಾನಂತ ಹೇಳಿ ನೋಡ್ತಾ ಇದ್ದೆ ಕೆಳಗೆ. ಎಲ್ಲಿ ಬ್ಲಾಸ್ಟರ್ ಸ್ವಲ್ಪ ಪಬ್ಜಿ ಗೇಮ್ ಒಳಗೆ ಇನ್ವಾಲ್ವ್ ಆಗಿದ್ರು, ಅವರಿಗೆ ರಕ್ಷಿತ್ ಬಂದದ್ದು ಗೊತ್ತಾಗಲಿಲ್ಲ. ಸೊ ಅವನೇ ಹೋಗಿ ಅವ್ರ ಹತ್ರ ಮಾತಾಡಿದ. ಆದಮೇಲೆ ಸ್ವಲ್ಪ ಭಾವ ಮೈದನೆಲ್ಲ ಒಟ್ಟು ಸೇರಿ ಸ್ವಲ್ಪ ಮಾತಾಡಿದ್ರು. ಅವನದ್ದು ಕೆಲಸದ್ದು ಏನೋ ಒಂದು ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತಂತೆ ಅವನಿಗೆ ಮ್ಯಾಂಗ್ಳೂರಲ್ಲಿ. ಹಾಗೆ ಬಂದವನು ಆನ್ ದ ವೇ ನಮ್ಮದು ಮನೆ ಆಗಿಯೇ ಅವನಿಗೆ ಹೋಗಬೇಕಿತ್ತು. ಸೊ ಮಾತಾಡಿಸ್ಕೊಂಡು ಹೋಗುವ ಅಂಥೇಳಿ ಬಂದ. ಸ್ವಲ್ಪ ಹೊತ್ತು ನಾವೆಲ್ಲ ಒಟ್ಟು ಸೇರಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದೆಂತ ಹೇಳಿದರೆ, ನಮ್ಮದು ಫುಡ್ ಆಲ್ರೆಡಿ ಆಗಿತ್ತು. ಯಾಕೆ ಹೇಳಿದರೆ ನಾವು ಡೈರೆಕ್ಟಾಗಿ ಫಸ್ಟ್ ಫುಡ್ ಮಧ್ಯಾಹ್ನವೇ ಮಾಡೋದು. ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಟೀ, ಕಾಫಿ ಅದರಲ್ಲಿ ಯಾವುದು ಸಹ ನಾವು ಮಾಡೋದಿಲ್ಲ. ಡೈರೆಕ್ಟ್ ಫುಡ್ಡೇ ಮಧ್ಯಾಹ್ನದ. ಹಾಗಾಗಿ ನಾವು ಒಂದು ಏನಿದ್ರೆ ಸರ್ ಅರೌಂಡ್ 12:30ಗೆಲ್ಲ ನಮ್ಮದು ಫುಡ್ಡನ್ನು ಮಾಡ್ತೇವೆ ನಾವು. ಸ್ವಲ್ಪ ನೈಟ್ ಡೈರೆಕ್ಟ್ ಮಧ್ಯಾಹ್ನ ಊಟ ಮಾಡುವ ಕಾರಣಕ್ಕೆ. ಸೊ ಇವನು ಸ್ವಲ್ಪ ಲೇಟಾಗಿ ಸಹ ಹೇಳಿದ ಬರುವುದಂತೇಳಿ. ಹಾಗೆ ಅವನನ್ನು ವೆಯ್ಟ್ ಮಾಡಲಿಲ್ಲ. ಅವನು ಬರೋದು ಸಹ ನಮಗೆ ಲೇಟಾಗಿ ಗೊತ್ತಾದದ್ದು. ಸೊ ಬಿಸಿ ಬಿಸಿ ಆದಂಥ ಎಟ್ಟಿ ಬಿರಿಯಾನಿಯನ್ನು ಹಾಕಿ ಕೊಟ್ಟೆ. ಹಾಗೇನು ಸ್ವಲ್ಪ ಸೆಂಡಿಗೆಯನ್ನು ಸಹ ಫ್ರೈ ಮಾಡಿ ಕೊಟ್ಟೆ. ಊಟವನ್ನು ಪಾಪ ಎಂಜಾಯ್ ಮಾಡ್ತಿದ್ದ. ಮಧ್ಯಾಹ್ನದೊತ್ತಿಗೆ ಹಸಿವೆ ಸಹ ಆಗಿರಬಹುದು, ಕೆಲಸದಿಂದ ಬಂದದ್ದು. ಆಮೇಲೆ ಅವನಿಗೆ ಕೆಲಸಕ್ಕೆ ಹೋಗ್ಲಿಕ್ಕಿತ್ತು. ನಮ್ಮೆಲ್ಲರಿಗೆ ಒಂದು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಹೋದ. ಅಂದರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇಲ್ಲದಿದ್ದರೆ ಸ್ವಲ್ಪ ಕುತ್ಕೊಳ್ತಿದ್ನೇನೋ, ಬಟ್ ಅವನಿಗೆ ಹೋಗ್ಲಿಕ್ಕೆ ಇತ್ತು ಕೆಲಸಕ್ಕೆ. ಅಲ್ಲಿಂದ ಹೋದ. ಅವನಿಗೆ ಸ್ವಲ್ಪ ಟಾಟಾ ಬಾಯ್ ಬಾಯ್ ಹೇಳ್ತಾ ಅವನನ್ನು ಕಳಿಸಿಕೊಟ್ವಿ. ಅಷ್ಟೊತ್ತಾಗುವಾಗ ನಮ್ಮದೊಂದು ಪಾರ್ಸೆಲ್ ಬರಲಿಕ್ಕಿತ್ತು. ಸೊ ಆ ಪಾರ್ಸೆಲ್ ಸಹ ಕರೆಕ್ಟ್ ಟೈಮ್ಗೆ ಬಂತು. ಅದನ್ನು ರಿಸೀವ್ ಮಾಡಿದ್ವಿ. ಅಂತ ಪಾರ್ಸೆಲ್ ನೋಡುವಾಗ ಅದು ನಮ್ಮದು ಸೋಯಾ ಪ್ರೋಟೀನ್. ನಾನು ಮತ್ತು ನಂದು ಅತ್ತೆ ಅದನ್ನೇ ಯೂಸ್ ಮಾಡೋದು. ನಾವು ಮಿಲ್ಕಿದು ಪ್ರೋಟೀನನ್ನು ಯೂಸ್ ಮಾಡೋದಿಲ್ಲ. ಪ್ಲ್ಯಾಂಟ್ ಪ್ರೋಟೀನ್ಸನ್ನು ಯೂಸ್ ಮಾಡ್ತೇವೆ. ಅದು ನಮ್ಮ ಹೆಲ್ತಿಗೆ ಅದು ಒಳ್ಳೇದಂತೇಳಿ ಬ್ಲಾಸ್ಟರ್ ಸಜೆಸ್ಟ್ ಮಾಡಿ ನಮಗೆ ಪ್ಲ್ಯಾಂಟ್ ಪ್ರೋಟೀನ್ ಕೊಡ್ತಾರೆ. ಸೊ ಏನೋ ಒಂದು ಆ ತಾಯಿ ಮಗ ಒಂದೇನೋ ನೋಕ್ ಜೋಕ್ ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ನೈಟ್ ಇದು ಫುಡ್ಡಿಗೆ ಅದೇ ಎಟ್ಟಿ ಬಿರಿಯಾನಿ ಇತ್ತು. ಮತ್ತು ಸ್ವಲ್ಪ ಎಗ್ಗಿದ್ದು ಬುರ್ಜಿ ಮಾಡಿಕೊಂಡು ಊಟವನ್ನು ನೈಟಿದು ಫಿನಿಶ್ ಮಾಡ್ಕೊಂಡ್ವಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಹೊಸ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.